ಆ, ನಮ್ಮ ಆಶ್ರಮ ಅಂತಾನೆ ಅಲ್ಲ, ಬಟ್ ನಮ್ಮ ಮೊದಲು ಒಂದ್ಸರಿ ಎಂಕ್ವೈರಿ ಮಾಡ್ತಾರೆ. ಎಂಕ್ವೈರಿ ಮಾಡಿಬಿಟ್ಟು ಏನು ಮಾಡ್ತಾರೆ, ಬರ್ತಾರೆ, ಬಂದು ಚೆಕ್ ಮಾಡೋದಕ್ಕೆ ಅಂತ ಬರ್ತಾರೆ, ನೋಡೋದಕ್ಕೋಸ್ಕರ. ಎಂಕ್ವೈರಿ ಮಾಡಲಿಕ್ಕೆ ಎಂಕ್ವೈರಿ ಮಾಡೋದಕ್ಕೆ ಅಂತ ಬರ್ತಾರೆ. ಎಂಕ್ವೈರಿ ಮಾಡೋದಕ್ಕೆ ಬಂದಾಗ ಇಲ್ಲಿ ನಮ್ಮಲ್ಲಿ ಕೊಡೋಂಥ ದಿನನಿತ್ಯ ನಡೆಯೋಂಥ ಚಟುವಟಿಕೆಗಳೆಲ್ಲ ನೋಡ್ಕೊತಾರೆ ಅವರು. ಅವ್ರಿಗೆ 24 hours ನರ್ಸಿಂಗ್ ಕೇರ್ ಕೊಡ್ತೀವಿ, ಡಾಕ್ಟರ್ ಕೇರ್ ಕೊಡ್ತೀವಿ, ಊಟ ತಿಂಡಿ ವೆಜಿಟೇರಿಯನ್ ಫುಡ್ಡು. ಪ್ಯೂರ್ ವೆಜಿಟೇರಿಯನ್. ಪ್ಯೂರ್ ವೆಜಿಟೇರಿಯನ್. ಅವ್ರಿಗೆ ಒಳ್ಳೆ ಗಾಳಿ ಬೆಳಕು, ಮತ್ತೆ ಓಡಾಡೋದಕ್ಕೆ ಗಾರ್ಡನ್ ಇದೆ. ಅವ್ರಿಗೆ ಒಂದು ನೋವನ್ನ ಇದು ಮಾಡ್ಕೊಳ್ಳೋದಕ್ಕೆ ಪ್ರಾಣಿಗಳಿದಾವೆ. ಅವನ್ನೆಲ್ಲ ನೋಡ್ಬಿಟ್ಟು ಒಂದ್ಸರಿ ಬಂದು ನೋಡ್ಕೊಂಡು ಹೋದವರು ಸೆಕೆಂಡ್ ಟೈಮ್ ಇಲ್ಲಿಗೆ ಬರ್ತಾರೆ. ಅವರು ಇಂಥ ಒಂದು ಜಾಗದಲ್ಲಿ ಇಂಥ ಒಂದು ಒಳ್ಳೆ ಪರಿಸರ ಇದೆ, ಅಲ್ಲಿಗೆ ಹೋಗ್ಬೇಕು ಅಂತ ನಾವು ಬರ್ತಾರೆ. ಅವರು ಹೇಳಿರ್ತಾರ ನಿಮ್ಗೆ, ಇಲ್ಲ ನಾವು ಬೇರೆ ಕಡೆನೂ ನೋಡ್ತೀವಿ, ನೋಡಿ ಆಮೇಲೆ ಡಿಸೈಡ್ ಮಾಡಿ ಬರ್ತೀವಿ ಅಂತ ಹೇಳಿ ಹೋಗಿ ಮತ್ತೆ ಸಡನ್ ಆಗಿ ನಿಮ್ಮ ಆಶ್ರಮಕ್ಕೆ ಬಂದು ಸೇರ್ಕೋತಾರೆ? ಹೌದು. ಇಲ್ಲ, ಫಸ್ಟ್ ಟೈಮ್ ಬಂದಾಗ್ಲೂ ಹೇಳ್ತಾರೆ, ಇಂಥ ಕಡೆ ಹೋಗಿದ್ವಿ, ಇಂಥ ಕಡೆ ಹೋಗಿದ್ವಿ ಎಲ್ಲ ಎಂಕ್ವೈರಿ ಮಾಡಿದ್ ಕೂಡ ಹೇಳ್ತಾರೆ. ಎಲ್ಲ ಕಡೆ ಕೆಲವೊಂದ್ ಕಡೆ ಎಂಕ್ವೈರಿ ಮಾಡ್ಕೊಂಡೇ ಬರ್ತಾರೆ, ಇಲ್ಲಿ ಬರುವಾಗ ಬರ್ತಾರೆ. ಓಕೆ. ಮಂಜುಳವೇ, ಸಾಮಾನ್ಯವಾಗಿ ವೃದ್ಧಾಶ್ರಮಕ್ಕೆ ಬರೋರಲ್ಲಿ ಅವರ ಸಂಬಂಧಿಕರಿಂದ ಇರ್ಬೋದು ಅಥವಾ ಪ್ರೀತಿ ವಾತ್ಸಲ್ಯವನ್ನ ಕಳ್ಕೊಂಡಂಥವ್ರು, ಸಾಂತ್ವನ ಸಿಗದೆ ಇರುವಂಥವ್ರು ಸಾಮಾನ್ಯವಾಗಿ ವೃದ್ಧಾಶ್ರಮವನ್ನ ಬಯಸಿ ಬರ್ತಾರೆ. ಹಾಗಿರುವಾಗ ನಿಮ್ಮ ಆಶ್ರಮದಿಂದ ಅವ್ರಿಗೆ ಆ ಸಾಂತ್ವನ ಸಿಗ್ತಿದ್ಯಾ? ಅದು ಹೇಗೆ? ಖಂಡಿತ. ಏನಂತಂದ್ರೆ, ಈಗ ಒಂದು ಬೆಂಗಳೂರಲ್ಲಿ ಏನಾಗಿದೆ ಅಂತಂದ್ರೆ, ಹೊರಗಡೆ ಹೋಗಿ ದುಡಿಯೋಂಥ ಎಲ್ಲ ಇರೋದು ಜಾಸ್ತಿ ಆಗಿದೆ. ಹೌದು. ಗಂಡ ದುಡಿದ್ರೆ ಹೆಂಡತಿ ಇನ್ನೊಂದ್ ಕಡೆ ಹೋಗಿ ದುಡಿಯೋ ಅಂತ ಇದಾಗಿದೆ. ಹೌದು. ಸೊ ಅವ್ರಿಗೇನಾಗಿದೆ, ತನ್ನ ಮನೆಯಲ್ಲಿ ಅಜ್ಜ ಆಗ್ಲಿ, ಅಜ್ಜಿ ಆಗ್ಲಿ, ಅಥವಾ ತಂದೆ ತಾಯಿ ಆಗ್ಲಿ, ಅವ್ರನ್ನ ನೋಡ್ಕೊಳ್ಳೋದಕ್ಕೆ ಟೈಮ್ ಇಲ್ಲ ಅವ್ರಿಗೆ. ಈಗ ಹೊರಗಡೆ ಹೋಗಿ ಡ್ಯೂಟಿ ಅವರ್ ಮುಗಿಸ್ಕೊಂಡು ಬಂದು ಮನೇಲಿ ಬಂದ್ರು ಅವ್ರಿಗೆ ಟೈರ್ಡ್ ಆಗಿರುತ್ತೆ, ಇವ್ರ ಜೊತೆ ಮಾತಾಡೋ ಅಂಥದಕ್ಕೆ ಟೈಮ್ ಇರಲ್ಲ. ಅವಾಗ ಏನಾಗುತ್ತೆ, ನಮ್ಮ ಒಂದು ಆಶ್ರಮದಲ್ಲಿ ಆ ಪ್ರೀತಿ ವಾತ್ಸಲ್ಯನ ನಾವು ತೋರಿಸ್ತೀವಿ. ಅದನ್ನ ನಾನು ನೇರವಾಗಿ ಹೋಗಿ ಅವ್ರಿಗೆ ಸಾಂತ್ವನನ. ನರ್ಸಿಂಗ್ ಬಿಟ್ಟು ನೀವೇ ನೇರವಾಗಿ ಹೋಗಿ ಅವ್ರ ಜೊತೆ ಮಾತುಕತೆಗಳನ್ನ ಹಾಡಿ ಅವ್ರ ಮನಸ್ಸಿಗೆ ನೆಮ್ಮದಿ ಸಿಗುವಂಥದ್ದು, ಸಾಂತ್ವನ ಹೇಳುವಂಥದ್ದು ಕೂಡ ಇದೆ ನಿಮ್ಮಲ್ಲಿ? ಖಂಡಿತ.